ಅಲ್ಲ ಇವರು ಅಂದೆ ನನ್ನ ಅಂತ ಅಂದಾಗ ದೇವರನ್ನ ಪ್ರಮಾಣ ಮಾಡಬೇಕು. ಆಯ್ತಲ್ಲ ಅವ್ರು ಹೇಳ್ಬೇಕು, ನಾವು ನೀವೆಲ್ಲ ಹೇಳೋದು ಬರ್ಬೇಕಲ್ಲ. ನೀನು ಮಾತಾಡ್ತಾರ, ನಾನ್ ಮಾತಾಡಿಲ್ಲ. ಮಾತಾಡಿಲ್ಲ ಅಂತ ನಾವು ಮಾಡಿ ಬಂದಾಗ ನಮ್ಗೆ ಏನು ಅನಿಸ್ತದ? ಇಲ್ಲಿಗಂತ ಬರ್ಬೇಕಾ? ಇಲ್ಲಿಗಂತ ಬರ್ಬೇಕೇನೆ ನಾವು? ಅಲ್ಲಣ್ಣ, ಈಗ ಬರ್ಬೇಕಾ? ನಾವು ಕೇಳಲೆ ಈಗ ಪೂಜಾರಿಕೆ ವಿಚಾರ ಪ್ರೆಸೆಂಟ್ ಕೋರ್ಟ್ ಬೇಕು. ತೀರ್ಮಾನ ಬಿಡು. ಕೋರ್ಟ್ ಅಲ್ಲಿ ಈಗ ಆಯ್ತು ಮಾಡಿ ಬೇಡ ಅಂದವರು ಜಾತಿ ವಿಚಾರ ನಾವು ಜಾತಿ ಬಗ್ಗೆ ನಾವು ಮಾತಾಡಿಲ್ಲ. ನಾವು ಮಾತಾಡಲ್ಲ, ಮುಟ್ಟು ಮಾತಾಡಲ್ಲ, ನಾವು ಮಾತಾಡಲ್ಲ. ನೀವು ಅಷ್ಟೆಲ್ಲ ಮಾಡಿ ದೇವಸ್ಥಾನದ ಬರಬೇಡಿ ಅಂದ್ರೆ ಕೆಳಕೆ ಅಂತ ಇದು ನಿಮ್ದು ಏನಿದೆ ಅರ್ಥ ಏನ್ರಿ? ಹೊಟ್ಟೆ ಸಿದ್ಧ ಇದ್ದಿದ್ದ ಅವತ್ತು ಕಾಲದಲ್ಲಿ ಹೊಟ್ಟೆ ಸಿದ್ಧ ಇವತ್ತು ಅವ್ರನ್ನ ಪೂಜೆ ಮಾಡ್ಬೇಕು. ಕಾಳಮ್ಮ ತಂದು ಈಸ್ಕೊಂಡು ಕಾಳಮ್ಮ ಯಾರು ಅಂತ ನನಗೆ ಗೊತ್ತು. ನಾವೇನ್ ದೇವಸ್ಥಾನ ಕಟ್ಟಿರೋ ಮೂಲ ಅರ್ಚಕರು ಮಹೇಶ್ ಪೂಜಾರ್. 2 ವಂಶಸ್ಥರಿಗೆ ಆದೇಶ ಆಗಿದೆ ಪೂಜಾರಿಕೆಯಲ್ಲಿ. 2 ವಂಶಸ್ಥರೇ ಪೂಜೆ ಮಾಡ್ಕೊಂಬರೋದು ಅಂತ ಕೋರ್ಟ್ ಆದೇಶ ಆಗಿರೋದ್ರಿಂದ 3ನೇನು ಸೇರಿಸಿರೋದ್ರಿಂದ ಇದು ತುಂಬ ಅನ್ಯಾಯ ಆಗೈತೆ. ಇವರು ಯಾವುದೇ ರೀತಿ ಆದ್ಯತೆಗಳಿಲ್ಲ, ಕೋರ್ಟ್ ಆದೇಶವೂ ಇಲ್ಲ, ಇವರಿಗೆ ಪೂಜಾರಿಕೆಗೆ ಯಾರೂ ಮಾಡೂ ಇಲ್ಲ ಇಲ್ಲಿ ಅವರು. ಅದರಿಂದ ಇವರು ಆಚೆ ಕಳಿಸೋದು ದೃಷ್ಟಿಯಿಂದ ಮೌಖಿಕವಾಗಿ ಅವರು ಆದೇಶದ ಇಲ್ಲದೇ ಇಲ್ಲಿ ಬಂದು ಕೀ ಹ್ಯಾಂಡೋವರ್ಗೆ 3ನೇನಿಗೆ ಕೀ ಹ್ಯಾಂಡೋವರ್ಗೆ ಕೊಡ್ಸೋಕ್ಕೆ ಅಂತ ಬಂದಿದ್ದರು. ಗ್ರಾಮಸ್ಥರು ಊರಿನವರೆಲ್ಲ ಸೇರಿ ಅವ್ರನ್ನ ಕೊಡೋಕೆ ಆದೇಶ ಇಲ್ಲದೇ ಇರೋದ್ರೆ ನೀವು ಎಲ್ಲಿಯಾಕೆ ಬಂದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡಿ ಕಳಿಸ್ಕೊಟ್ರು ಸರ್. ಯಾರು ಬಂದಿದ್ದೀರಿ? ಊರಿನ ಗ್ರಾಮಸ್ಥರು, ಅಧಿಕಾರಿಗಳು BA ಪ್ರದೀಪ್ ಅವ್ರು ಬಂದಿದ್ದರು ಕೊಡ್ಸೋಕ್ಕೆ ಅಂದ್ಬಿಟ್ಟು. ಊರಿನ ಗ್ರಾಮಸ್ಥರು ಕೆಂಪಣ್ಣ, ಹಿರೇಗೌಡರು ಮತ್ತು ನಾಗಣ್ಣ, ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರನ್ನ ಈ ಆದೇಶ ಇಲ್ಲದೇ ಇರೋದ್ರಿಂದ ನೀವು ಅದು ಹೆಂಗೆ ಸೇರಿಸಿದ್ದೀರ ಅಂದ್ಬಿಟ್ಟು ಗಲಾಟೆ ಮಾಡಿ ಹೋದರು ಅಷ್ಟೇ ಸರ್. ಅವ್ರದ್ದು ಕೋರ್ಟ್ ಆರ್ಡ್ರಲ್ಲಿ ಏನು ತಗೊಂಬರ್ಲಿ, ಕೋರ್ಟಲ್ಲಿ ಪೂಜೆ ಮಾಡ್ತೀನಿ ಅಷ್ಟೇ. ಪೂಜೆ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಆಗಿದೆ ನಮಗೆ, ಅವರು ಕೋರ್ಟ್ ಆರ್ಡರ್ ತೊಗೊಂಬರಲಿ, ಪೂಜೆ ಮಾಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.